ಶಿಕ್ಷಕರು ಅಂದ್ರೆ ಬಹುತೇಕ ಮಕ್ಕಳು ಬಹಳ ಇಷ್ಟಪಡ್ತಾರೆ. ಕಾರಣ ಮನೆ ಆದ ಮೇಲೆ ಅತಿ ಹೆಚ್ಚಿನ ಸಮಯ ಕಳೆಯೋದೇ ಶಾಲಾ ಕಾಲೇಜಲ್ಲಿ. ಹಾಗಾಗಿ ಶಿಕ್ಷಕರ ಜೊತೆಗೆ ಅತಿ ದೊಡ್ಡ ಬಾಂಧವ್ಯ ಮಕ್ಕಳದ್ದು ಬೆಳೆದೇ ಇರುತ್ತೆ. ಶಿಕ್ಷಕರಂದ್ರೆ ದಾರಿದೀಪ, ಶಿಕ್ಷಕರಂದ್ರೆ ಮಾರ್ಗದರ್ಶನ ಕೊಡೋರು ಅಂತೆಲ್ಲ ನಂಬಿರುವ ಮಕ್ಕಳು ಅದೇ ಶಿಕ್ಷಕರು ಬೇರೆ ಕಡೆ ವರ್ಗಾವಣೆ ಆದಾಗ ಬಿಕ್ಕಿ ಬಿಕ್ಕಿ ಹತ್ತಿದ್ದಾರಂತೆ. ಎಲ್ಲಾಗಿರೋದು ಈ ಘಟನೆ? ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಕಣ್ಣೀರು. ಬೀಳ್ಕೊಡುಗೆ ವೇಳೆ ಮಕ್ಕಳನ್ನ ಕಂಡು ಬಿಕ್ಕಿ ಬಿಕ್ಕಿ ಅತ್ತ ಶಿಕ್ಷಕರು. ಶಿಕ್ಷಕರಿಗೆ ಹೂವಿನ ಮಳೆ, ಬೀಳ್ಕೊಡುಗೆ ವೇಳೆ ಬಿಕ್ಕಿ ಬಿಕ್ಕಿ ಅತ್ತ ಮಕ್ಕಳು. ಇನ್ನೊಂದೆಡೆ ಮಕ್ಕಳ ಪ್ರೀತಿಗೆ ಭಾವುಕರಾದ ಟೀಚರ್. ಇವೆಲ್ಲ ದೃಶ್ಯಗಳು ಕಂಡುಬಂದದ್ದು ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಬುದ್ನಿ ಪಿಎಂ ಗ್ರಾಮದಲ್ಲಿ. ಇದೇ ಶಾಲೆಯಲ್ಲಿ 13 ವರ್ಷಗಳಿಂದ ವೆಂಕಟೇಶ್ ಪಾಟೀಲ್ ಹಾಗೂ 9 ವರ್ಷದಿಂದ ಶಿಕ್ಷಕಿ ಬೇಬಿ ಪಾಟೀಲ್ ಮಕ್ಕಳಿಗೆ ಪಾಠ ಹೇಳಿಕೊಡ್ತಿದ್ರು. ಇವರಿಬ್ಬರಿಗೂ ಬೇರೆ ಕಡೆ ವರ್ಗಾವಣೆಯಾಗಿದ್ದರಿಂದ ಶಾಲಾ ಮಕ್ಕಳು ಬಿಕ್ಕಿ ಬಿಕ್ಕಿ ಅಳುತ್ತಾ ವಿದಾಯದ ಬೀಳ್ಕೊಡುಗೆ ನೀಡಿದ್ದಾರೆ. ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷ ಹಾಗೂ ಸದಸ್ಯರು, ಗ್ರಾಮದ ಮುಖಂಡರು ವರ್ಗಾವಣೆಗೊಂಡ ಶಿಕ್ಷಕರಿಗೆ ಪುಷ್ಪವೃಷ್ಟಿ ಮೂಲಕ ಶಿಕ್ಷಕರಿಗೆ ಬೀಳ್ಕೊಡುಗೆ ಕೊಟ್ಟರು. ಈ ವೇಳೆ ಕಲ್ಮಶವಿಲ್ಲದ ಮುಗ್ಧ ಮಕ್ಕಳ ಪ್ರೀತಿಗೆ ಶಿಕ್ಷಕರು ಕಣ್ಣೀರು ಹಾಕಿದ್ದಾರೆ. ಒಟ್ನಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯ ಉತ್ತಮ ಜೀವನದ ಹಿಂದೆ ತಂದೆ ತಾಯಿ ಜೊತೆ ಶಿಕ್ಷಕರ ಪಾತ್ರವೂ ಅಷ್ಟೇ ಮುಖ್ಯ. ಅಂತಹ ಉತ್ತಮ ಶಿಕ್ಷಕರ ವರ್ಗಾವಣೆಯಿಂದ ಮಕ್ಕಳು ಬಿಕ್ಕಿ ಬಿಕ್ಕಿ ಅತ್ತಿದ್ದು ನೋಡುಗರನ್ನ ಮಂತ್ರ ಮುಗ್ಧರನ್ನಾಗಿಸಿದೆ. ಅಶೋಕ್, ಗ್ಯಾರಂಟಿ ನ್ಯೂಸ್, ಬಾಗಲಕೋಟೆ.